ಮೊನ್ನೆ ಒಂದು ಕಾಟೇರಿ ಫಿಲಮ್ ರಿಲೀಸ್ ಇದ್ದಾಗ 80,000 ರೂಪಾಯಿ ದುಡ್ಡು ಕೊಟ್ರಪ್ಪ. ಅದ್ಯಾರು ಗೊತ್ತಿರ್ತದೆ? ಬೆಳವಣಿಗೆಲ್ಲ ಭಗವಂತ ಬಲಿ ಕೊಟ್ಟು ಮನುಷ್ಯನ ಸ್ವಾತಂತ್ರ್ಯ ಸಂಪ್ರದಾಯನ ಕೇರಿಸಿ ಕಷ್ಟಪಟ್ಟ ಮೇಲೆ ಬರಲು ಕಟ್ಟಾಕಿ ಜಾಲಿಗರ ಜಾತಿ ಜಾಲಾಡಿ ಮಾತಾಡೋರು ಮತ್ತೆ ಮೇಲೆ ಮುಚ್ಚಿ ಊರ್ಕೊಂಡ್ರ ಮುಖಂಡ್ರ ಮಡಕಡ್ಡ ಭಾರತ ಜಯನದ ಉಂಡಾರಿ ಕುಂಡ್ರಿಗೆ ಪುಂಡರ ಪಟ್ಟೆ ಇಷ್ಟ ಆಗಲ್ಲ ಬಾಲೋ. ಬಟ್ ಐ ಡೋಂಟ್ ಕೇರ್ ಐ ಡೋಂಟ್ ಕೇರ್. ಈಗ ನಮ್ಮನೆ ಹೆಣ್ಮಕ್ಳಿಗೆ ನಾವು ಬಿಡ್ತೀವ ಅಲ್ಲ, ಬಟ್ ಆದ್ರೂ ಆ ರೀತಿ ಮಾಡೋದು ತಪ್ಪಲ್ವಾ? ಎತ್ತರ ಕೈ ತೋರಿಸ್ರು 10 ತೋರಿಸ್ರು ಇದು ಬಿರೋ ಇದೆ. ಈ ಕಡೆಯಿಂದ ರೋಡ್ ದಾಟ್ತಿದ್ದಾರೆ ತಾಯಿ ಮಗು, ಈ ಕಡೆಯಿಂದ ಗಾಡಿ ಬಂತು ಕಾರನು ಬಂದಂಗೆ ಹೊಡೆದಂಗೆ ಆ ಮಗು ಮೇಲೆ ಹತ್ಬಿಡ್ತು. 10 ಲಕ್ಷ ರೂಪಾಯಿ ಏನೋ ಮಾತಾಡೋ ಮನೆಗೆ ಕೊಟ್ಟರೆ ಅವೆಲ್ಲ ಮತ್ತೆ ತೋರಿಸೋದಿಲ್ಲ. ಮತ್ತೆ ಅವೆಲ್ಲ ಒಳ್ಳೇದು ಮಾಡಿರೋದು ಯಾರು ತೋರಿಸೋದಿಲ್ಲ. ಮತ್ತೆ ಒಂದು ಅಟ್ಲೀಸ್ಟ್ ಒಂದು ಹಾಲು ತಂದು ಬ್ಯಾನರ್ಗೆ ಹಾಕಿರೋ ತೊಣಗ ನಾಯಿಗೆ ಹಾಕಿರೋ ಚೆನ್ನಾಗಿರುತ್ತೆ ಅಂತಾರಪ್ಪ. ನಮ್ಮ ಉಪ್ಪಿ ಸಾರ್ದೀಗ UA ಬರ್ತಾ ಇದೆ, ಅವ್ರಿಗೋಸ್ಕರ ಒಳ್ಳೇದಾಗ್ಲಿ ಹಾರೈಸ್ತೀವಿ. 100 ವರ್ಷ ಅವರು ಇನ್ನೂ ಚೆನ್ನಾಗಿ ಬಾಳಲಿ ಬದುಕಲಿ. ನಮ್ಮಂತ ಫ್ಯಾನ್ಸ್ಗಳಿಗೆಲ್ಲ ಅವರು ದಾರಿದೀಪ ಅವ್ರು ನಿಂತ್ಕೊಳ್ಳಿ ಅಂತ ಒಂದು ಡೈಲಾಗ್ ಹೇಳ್ತೀನಿ ನಮ್ಮ ಉಪ್ಪಿ ಸಾರ್ದ. ನೀವು ಇಂಡಿಯನ್ಸ್ ಎಷ್ಟು ರಾತ್ರಲ್ಲ ಅವಳು ಇವಳ ಜೊತೆ ಏನು ಮಾಡ್ತಾಳೆ, ಇವಳು ಅವಳ ಜೊತೆ ಏನು ಮಾತಾಡ್ತಾ ಕನಸು ಕಟ್ಕೊಂಡು ನಿಮ್ಮ ರಾಶಿಗಳನ್ನ ವೇಸ್ಟ್ ಮಾಡ್ಕೊಳ್ತಿರ್ತೀರ. ಅಂದವಾದ ಹೆಣ್ಣೋರಿಗೆ ಎಲ್ಲ ಹೊಟ್ಟೆ ಊರಿ ಜಲಸೆ ಹೆಣ್ಣು ಹೋಗ್ತಾರ ಅಂದ ತೋರಿಸಲ್ಲ ಓಸ್ ಕತೆ ಕಟ್ತಾರ ಅಂದಾಸ ಹೋದ್ರೆ ಬಹಿಷ್ಕಾರ ಆಗ್ತಾರ. ಇನ್ನು ದೇಶ ಅಂದವಾಗ ಹೆಂಗೆ ಕಾಣಿಸ್ತದೆ ಮೇಲೆ ಹೆಂಗೆ ಕಾಣಿಸುತ್ತೆ. ಅವ್ರಿಗೆ ಇಷ್ಟ ಆಗುತ್ತೆ ಅವ್ರು ಇರಬೇಕು, ಅವ್ರಿಗೆ ಇಷ್ಟ ಆಗುತ್ತೆ ಆರಾಮಾಗಿ ಇರಬೇಕು, ಅವ್ರಿಗೆ ಕೇಳಬಾರ್ದು. ಅದಕ್ಕೆ ಬಿಡಿ ನಮಗೆ ಯಾವ ಥರ ಕೊಟ್ಟಿತ್ತು ಫ್ರೀಡಮ್ ಅಂತ ಹೇಳ್ಬಿಟ್ಟು ಎಲ್ಲ ವರ್ಷಕ್ಕೋಸ್ಕರ ಸ್ವೀಟ್ ತಿತ್ತೀರ. ಈ ಹುಡುಗಿಯಲ್ಲಿ ಒಂದೇ ಇಷ್ಟ ಹುಡುಗ ಡ್ರೆಸ್ ಆಗಿ ಹೊಡಕ್ ಬಿಟ್ಟಿದ್ರ, ಒಂದು ಹುಡುಗ ಹುಡುಗಿ ಆರಾಮಾಗಿ ಲವ್ ಮಾಡಕ್ ಬಿಟ್ಟಿದ್ರ. ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ ಹುಡುಗಿ ಮದುವೆ ಆಗಬೇಕು. ಇದು ನಿಮ್ಮ ಸಂಪ್ರದಾಯ. ಕಡಿಸಲ್ ರೇಪಿಸ್ಟ್ಗಳು ಮಾಡ್ತಾ ಫ್ಯಾಮಿಲಿ ಬಾಲ್ಕರ ಲೆಕ್ಕಾಚಾರ. ಈ ದೇಶದಲ್ಲಿ ಆಸೆಗಳನ್ನ ದಡಿಲಾಕಿ ಬೆಳವಣಿಗೆಲ್ಲ ಭಗವಂತ ಬಲಿ ಕೊಟ್ಟು ಮನುಷ್ಯನ ಸ್ವಾತಂತ್ರ್ಯ ಸಂಪ್ರದಾಯನ ಕೇರಿಸಿ ಕಷ್ಟಪಟ್ಟ ಮೇಲೆ ಬರಲು ಕಟ್ಟಾಕಿ ಜಾಲಿಗರ ಜಾತಿ ಜಾಲಾಡಿ ಮಾತಾಡೋರು ಮತ್ತೆ ಮೇಲೆ ಮುಚ್ಚಿ ಊರ್ಕೊಂಡ್ರ ಮುಖಂಡ್ರ ಮಡಕಡ್ಡ ಭಾರತ ಜಯನದ ಉಂಡಾರಿ ಕುಂಡ್ರಿಗೆ ಪುಂಡರ ಪಟ್ಟೆ ಇಷ್ಟ ಆಗಲ್ಲ ಬಾಲೋ. ಬಟ್ ಐ ಡೋಂಟ್ ಕೇರ್ ಐ ಡೋಂಟ್ ಕೇರ್ ಐ ಡೋಂಟ್ ಕೇರ್. ಯಾಕೆ ಅಷ್ಟೊಂದು ಅಭಿಮಾನ? ಯಾಕೆ ಏನೇನೋ ಬರ್ಸ್ಕೊಂಡಿದ್ದೀರಾ? ಯಾಕೆಂದ್ರೆ ಕಾಟೇರನ್ನು ಇದಾಕೊಂಡಿದ್ದೀರಾ? ಹೌದು, ಅವರು ಒಳ್ಳೆ ಕೆಲಸ ಮಾಡೋದಕ್ಕಾಗಿನೇ ಮಾಡ್ತಾರದು ಅಷ್ಟೇ. ಬೇರೆ ಕೆಟ್ಟ ಕೆಲಸ ಆಗಿರೋ ಮಾಡ್ತಿದ್ದಿಲ್ಲ. ನಾವು ಯಾರೋ ಬಿಸಾಕೊಡವು ಅವ್ರ ಅಭಿಮಾನಿಗೆ ಹುಡುಗರಾಗಲಿ ಅಭಿಮಾನಿಗಳು ಯಾರಾಗಲಿ ಅವ್ರು ಒಳ್ಳೆ ಕೆಲಸ ಮಾಡ್ಯಾರ. 4 ಜನ ಹೆಲ್ಪ್ ಮಾಡ್ಯಾರೆ. ನನ್ನ ಕಣ್ಣಿಗೆ ಒಂದು 3-4 ಜನಕ್ಕೆ ಆಟ ಕೊಡ್ಸಿದ್ರೆ. ಇಲ್ಲ ದಾಸರಳ್ಳಿ ಪೀನಿ ದಾಸರಳ್ಳಿ ಒಂದು ಅಂಗವ್ಯಕ್ತಿ ಹುಡುಗಿಗೆ ತಂದೆಗೆ ಫ್ರೀ ಆಟ ಕೊಡ್ಸಿದ್ರೆ. ನೀವೆಲ್ಲ ಕಣ್ಣಿಂದ ನೋಡಿದಿರ? ಕಣ್ಣ ನಾನೇ ನೋಡಿದ್ನಲ್ಲ. ಯಾಕೆಂದ್ರೆ ದರ್ಶನ್ ಅಭಿಮಾನಿಗಳು ನನಗೊಂದು ಆಟ ಇದು ಸಾರಥಿ ಫಿಲಮ್ ಇದ್ರಲ್ಲಿ ಆಟ ಬಂದಿತ್ತು. ಎಷ್ಟು ಜನ ಬಡವರು ಮನೆ ದಿನ ಹೋಯ್ತಾರೆ, ದಿನ ಹೋದಾಗ ಎಲ್ಲ ಕೊಡ್ತಾರೆ. ಕಣ್ಣರ ನಾವು ನೋಡ್ತಾನೆ ಇರ್ತೀವಲ್ಲ, ದಿನ ನೋಡ್ತೀವಿ, ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಒಟ್ ಏನಂದ್ರೆ ಕೆಟ್ಟದೆಲ್ಲ ಅವ್ರಿಗೆ ಕಣ್ಣು ಕಾಣಿಸಲ್ಲ, ಒಳ್ಳೇದ್ ಮಾಡೋದು ಬರೀ ಅವ್ರು ತುಳಿಯೋದು ಅಷ್ಟೇ ಅವ್ರನ್ನ. ನೀವ್ ಹೇಳ್ತಾರದು ಒಳ್ಳೇದ್ ಕಣ್ಣಿಗೆ ಕಾಣಿಸಲ್ಲ, ಕೆಟ್ಟದ್ ಮಾತ್ರ ಇದು ಮಾಡ್ತಾರೆ. ಕೆಟ್ಟದ್ ಮಾತ್ರ ಕಾಣಿಸೋದು ಅಷ್ಟೇ. ಅಲ್ಲ, ಯಾಕೆ ಅವರು ಕೆಲವೊಂದು ಇಂತ ಪ್ರಕರಣಗಳಲ್ಲಿ ಯಾಕೆ ಸುದ್ದಿ ಆಗ್ತಾರೆ? ನೋಡಿ, ಈಗ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನೀವ್ ಹೇಳ್ತೀರಾ. ಈಗ ನಮ್ಮನೆ ಹೆಣ್ಮಕ್ಳಿಗೆ ನಾವು ಬಿಡ್ತೀವ? ಅಲ್ಲ, ಬಟ್ ಆದ್ರೂ ಆ ರೀತಿ ಮಾಡೋದು ತಪ್ಪಲ್ವಾ? ತಪ್ಪೇನಿಲ್ಲ. ಈಗ ನಮ್ಮನೆ ನನಗೂ ಮಗಳವಳೆ. ಇವತ್ತು ನಾಳೆ ಏಜ್ ಬರಂಗಳೆ. ನನ್ನ ಮಗಳಾದ್ರೆ ನಾಳೆ ಹೆಂಗ್ ಮಾತಾಡಿದ್ರೆ ಯಾರು ಬಿಡ್ತೀವಿ? ವಿಡಿಯೋ ಕಳಿಸ್ರೆ ನೀವು ನನ್ಕೊಂಡು ಹೋಗಿ ಕೊಲೆ ಮಾಡ್ಬಿಡ್ತೀರಾ? ಕೊಳೆ ಮಾಡೋದಂತ ಇನ್ನೇ ಏನಿಲ್ವಲ್ಲ. ಕೊಳೆ ಮಾಡೋದಂತ ಗೊತ್ತಾಗಲ್ವಲ್ಲ. ಮಾಡಿರ್ಬೇಕು, ಗ್ರೂಪ್ ತಗೋಬೇಕಲ್ಲ. ನಾವು ಹೇಳ್ಬಿಟ್ರೆ ಆಗತ್ತದ? ಅದೇ ಕೋರ್ಟ್ ಅದೇ, ಕಾನೂನು ಅದೇ, ಹಾಸ್ಪಿಟ್ಲ್ ತೋರಿಸಿ ಎಲ್ಲ ತೆಗಿಬೇಕು ತಾನೆ. ಏನ್ ಸುಮ್ಮನೆ ದರ್ಶನ ಮಾಡ್ಬಿಟ್ಟು ಏನ್ ದರ್ಶನ ಏನ್ ಮಾಡ್ಬಿಟ್ಟಾರೆ? ಒಳ್ಳೇದಾಗ ಕಣ್ಣು ಕಾಣಿಸಲ್ಲ ಅವ್ರಿಗೆ. ಒಳ್ಳೇದು ಎಷ್ಟು ಮಾಡಾರೆ? ಎಲ್ಲ ಕಡೆ ಪ್ರತಿಯೊಬ್ರು ಮಾಡಾರೆ. ಮೊನ್ನೆ ಒಂದು ಕಾಟೇರಿ ಫಿಲಮ್ ರಿಲೀಸ್ ಇದ್ದಾಗ 80,000 ರೂಪಾಯಿ ದುಡ್ಡು ಕೊಟ್ರಪ್ಪ. ಅದ್ಯಾರು ಗೊತ್ತಿರ್ತದೆ? ಅದುವೇ ₹1 ದುಡ್ಡು ಕೊಟ್ಟಿಲ್ಲ, ಇವರು ಮಾಡಿಲ್ಲ. ಹಂಗ ನೇಡಿಸಿ ಕೊಟ್ಟಿರೋದು. ಬೇಕು ಅಂತ ನೀವೆಲ್ಲ ಮಾಡ್ತಿರೋದು, ಬೇಡ ಅಂತ ಯಾವ್ದು ಮಾಡ್ತಾರೆ. ಎಲ್ಲ ಬೇಕು ಅಂತಲೇ ಮಾಡ್ತಿರೋದು. ನಾವು ಅವ್ರ ಅಭಿಮಾನಿಗಳು ಇರೋ ಗಂಟ ಅವ್ರಿಗೆ ಏನು ತೊಂದರೆ ಆಗಲ್ಲ. ಆ ತಾಯಿ ಚೌಡೇಶ್ವರಿಯಿಂದ ಅವ್ರು ಒಳ್ಳೇದಾಗೇ ಬರ್ತಾರೆ, ಒಳ್ಳೇದೇ ಹೆಸರು ಮಾಡ್ತಾರೆ, ಒಳ್ಳೆ ಇದೇ ತೆಗಿತಾರೆ. ಏನು ತೊಂದರೆ ಆಗದಂಗೆ ಬಂದ್ರೆ ಸಾಕು ನಮ್ಗೆ. ಈಗ ಕರಿಯ ಮೂವಿ ರಿಲೀಸ್ ಆಗಿತ್ತು, ನೋಡಿದ್ರ ನೀವು ಮೂವಿನ? ನೋಡಿದೆ ಸರ್, ನಾವು ನೋಡಿದ್ರೆ ನಮ್ಮ ಇಲ್ಲಿ ಪೀನೆ ಸೆಕೆಂಡ್ ಶೈಲಿ ಮಾರ್ತಿ ಥಿಯೇಟರ್ ಹಾಕಿದ್ದಾರೆ. ತಿರ್ಗಿ ಎರಡನೇ ವಾರದಲ್ಲಿ ಹಾಕೋರೆ. ಬಂದವ್ರು 60-70 ಜನ ಇದ್ದಾರೆ. ಏನ್ ಜನ ಕಮ್ಮಿ ಆಗದೆ. ಅಭಿಮಾನಿ ಇದಕ್ಕೆ ಒಳ್ಳೆತನ ಮಾಡೋದಕ್ಕೆ ಬರ್ತಾರದ. ಈಗ ಎಲ್ಲ ಜನ ಯಾರು ಸೋಬ ಖಾಲಿ ಎಷ್ಟೊತ್ತು ಎಂತ ಫಿಲಮ್ ಬಂದವಪ್ಪ, ಯಾವ ಜನ ಬಂದಿದಾರ? ಯಾಕೆಂದ್ರೆ ಇವತ್ತು ಹೊಸ ಮೂವಿಗಳು ರಿಲೀಸ್ ಆಗೇನೆ ಎಲ್ಲ ಥಿಯೇಟರ್ ಖಾಲಿ ಹೊಡಿತಾ ಇದೆ. ಅಂತರದಲ್ಲಿ ಇವಾಗ ನೋಡ್ತಾ ಇದೀವಿ ಎಷ್ಟು ಕ್ರೌಡ್ ಆಗ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಇದು 20 ವರ್ಷದ ಹಳೆ ಮೂವಿ ಆದ್ರೂ ಕೂಡ ಅದೇ ಕ್ರೇಜ್ ಇಂದ ಕಡಿಮೆ ಆಗಿಲ್ಲ. ಅದೇ ಸರ್, ಈಗ ಪ್ರಸನ್ನ ಥಿಯೇಟರ್ ಓಡ್ತು. ಎರಡನೇ ಒಂದು ನಮ್ಮ ಪೀನೆ ಸೆಕೆಂಡ್ ಸ್ಟೇಜ್ ಮಾರುತಿ ಥಿಯೇಟರ್ ಹಾಕದೆ. ಅದು 60-70 ಜನ ಬಂದಿದ್ದಾರೆ. ಏನ್ ಕಮ್ಮಿ ಆಗಿದೆ? ಅಭಿಮಾನಿ ಅವ್ರು ಒಳ್ಳೆತನ ಮಾಡಕ್ ತಾನೇ ಜನ ಬರ್ತಾರದು. ಕೆಟ್ಟತನ ಮಾಡಿದ್ರೆ ಉಗಿದು ಬಿಟ್ಬಿಡೋರು. ಒಳ್ಳೆತನ ಮಾಡೋದಕ್ಕೆ ಬರ್ತಾರೆ ಜನ. ಇಲ್ಲಂದ ಯಾರು ನಾವೇನ್ ಸರ್ ಇವೆಲ್ಲ ಹಾಕ್ಸ್ಕೊತೀವಿ. ಅವ್ರ ಕಡೆಯಿಂದ ನಾವು ಫ್ರೀ ಡೆಲಿವರಿ. ಇದು ಪೇಷಂಟ್ಗಳು ಹಾಸ್ಪಿಟ್ಲ್ ಆಕ್ಸಿಡೆಂಟ್ ಆದ್ರೆ ಫ್ರೀ ₹1 ಕೊಡ್ತಾರಲ್ಲ, ತೊಗೊಂಡೋಗಿ ಫ್ರೀ ಬಿಡ್ಬಿಡ್ತೀವಿ ಹಾಸ್ಪಿಟ್ಲಿಗೆ. ನಾವ್ ಕೇಳಿದ್ರೆ ಯಾರು ಎಷ್ಟೋ ಜನ ಕೊಟ್ಟಾರೆ, ನಮ್ಗೆ ಇದು ಕೊಟ್ಟಾರೆ. ಮನೇಲಿ ಅದೇ ತೋರಿಸ್ಲೇಬೇಕು, ಅದು ಉಂಟು. ನಾವು ₹1 ತಗೊಂಡಿಲ್ಲ,
ಫ್ರೀ ಬಿಡ್ತೀವಿ ಅವ್ರನ್ನ ಕರ್ಕೊಂಡೋಗಿ. ಯಾಕೆಂದ್ರೆ ನಮ್ಮ ಅಣ್ಣ ಮಾಡಿದ ಒಳ್ಳೆ ಕೆಲಸ ನಾವು ಮಾಡ್ತಾ ಇದೀವಿ. ಅದರಿಂದ ನೀವ್ ಹೇಳ್ತಾ ಇರೋದು ಅವ್ರು ಮಾಡಿರೋ 1000 ಒಳ್ಳೆ ಕೆಲಸಗಳು ಬೆಳಕಿಗೆ ಬರ್ತಾ ಇದೆ. ಸರ್ 1000 ಅಲ್ಲ, ಲಕ್ಷಾಂತರ ಮಾಡ್ಬಿಟ್ಟರು. ಯಾವ್ದೋ ಒಂದು ಸಣ್ಣ ತಪ್ಪನ್ನು ಇದಾಗ್ತಾ ಇದೆ ಅಂತ ನೀವ್ ಅದೇ ಅದೇನೋ ಟೈಮ್ ಸರಿ ಇತ್ತು ಏನೋ ಗೊತ್ತಿಲ್ಲ, ಅವ್ರ ಟೈಮ್ ಇದೇನಾಗಿದೆ. ಆದ್ರೆ ಲಕ್ಷಾಂತರ ಮಾಡಾರೆ. ಯಾರು ತಂದಿ ಸಾಕಿದಾರೆ, ಒಂದು ಪ್ರಾಣಿಗಳು ಏನೋ ಸಾಕಿದಾರೆ ಇಲ್ಲ. ಒಂದ್ ನಾಯಿ ಸಾಕಕ್ಕೆ ಒಂದ್ ಹೇಳ್ತಾರೆ ಹಿಂದೆ ಮುಂದೆ. ಅವ್ರ ಪ್ರತಿಯೊಂದು ಅಮ್ಮನ್ ತಂದೆ ಎಲ್ಲ ಸಾಕಿ ಕಾಡುಗಳ ಅಂತ ಟೈಮಲ್ಲಿ ನೀರಿರೋ ಟೈಮಲ್ಲಿ ನೀರೆಲ್ಲ ಹಾಕಿದಾರೆ, ಎಲ್ಲ ಮಾಡಿದಾರೆ. ಯಾರು ಮಾಡಿದಾರೆ? ಬಿರೋ ರಾಜಕೀಯ ಅವ್ರು ಬಳೆ ಬೆಳೆಸ್ಕೊಳಕ್ ಮಾತ್ರ ತಗೋತಾರೆ. ಈ ದರ್ಶನದಿಂದ ಎಲ್ಲ ಮುಂದೆ ಬಂದ್ರಪ್ಪ. ನಾಶಕ ದರ್ಶನ ಹೋದ್ಮೇಲೆ ದರ್ಶನ ಯಾರು ಮಾತಾಡೋದೇ ಇಲ್ಲಪ್ಪ. ಬಂದ್ಮೇಲೆ ತಿರ್ಗದ ತಗೋತಾರೆ ಅಣ್ಣ ಅಣ್ಣ ಅನ್ಕೊಂಡು. ಅವ್ ಯಾಕೆ? ಇದ್ದಾಗ ಒಂದೇ ತರಬೇಕು, ಇಲ್ಲಾಂದ್ರೆ ಒಂದೇ ತರಬೇಕು. ಯಾವತ್ ಭಾಷೆ ನಮ್ಗೆ ಎತ್ತರ ಕೈ ತೋರಿಸ್ರು 10 ತೋರಿಸ್ರು ಇದು ಬಿರು ಇದೆ. ನಿನ್ನೆ ಒಂದ್ ಸುದ್ದಿ ಆಯ್ತು, ಅವ್ರ ಕೈ ಹೌದು. ಅಕಸ್ಮಾತ್ ಬೆರಳು ಇಟ್ಕೊಂಡ್ರು ಕಷ್ಟನಾ, ಇಲ್ಲ ಕಾಲು ಎತ್ಕೊಂಡ್ರು ಕಷ್ಟನಾ? ಅವೇನಿಲ್ಲ. ಅವ್ರಿಗೆ ಅಕಸ್ಮಾತ್ ಕೈ ನೋವು ಬಂದಿರ್ಬೋದು, ಏನೋ ಒಂದು ಇರ್ಬೋದು. ಏನೋ ಅವ್ರಿಗೆ ಖುಷಿ ಬಂದಂಗೆ ಮಡಿಕೊಂಡಿದ್ರಪ್ಪ. ಅದಕ್ಕೆ ಅಂದ್ಬಿಟ್ಟು ವಿಡಿಯೋ ಇಬ್ರು ಅದೇ ತೋರಿಸಿದು ಮಡಿಕೊಂಡಾನೆ ತೋರಿಸ್ತಾನೆ ಅಂತ. ಏನೋ ಅವ್ರಿಗೇನು ಮಾಡಕ್ ಹೋಗಿದ್ರು. ಅವ್ರಿಗೆ ಬರೀ ವಿಡಿಯೋದಾಗ ತೋರ್ಸೋದಲ್ಲ, ಒಳ್ಳೇದ್ ತೋರಿಸಿ. ಅವ್ನ ಎಷ್ಟು ಒಳ್ಳೇದ್ ಮಾಡೋದೇ ತೋರಿಸಿಲ್ವಂತೆ, ತೋರಿಸ್ಬೇಕಾನೆ ಅಷ್ಟೊಂದು ಒಳ್ಳೇದ್ ಮಾಡೋದೆ. ಮತ್ತೆ ಅಂತ ಜಾಗ ನಗರ ಚೇತನೆ ರಾಜೇಶ್ವರ ಇದ್ರೆ ಒಂದ್ಸತಿ ಆಕ್ಸಿಡೆಂಟ್ ಆಗಿ ಒಂದು ಮಗು ತೀರ ಆಯ್ತು. ರೀಸೆಂಟಾಗಿ ಆಯ್ತು, ಒಂದು 8-7 ವರ್ಷ ಆಯ್ತು. ಅದೇ ದರ್ಶನ ಭಾಷೆವಾಗಿ ಕೊಟ್ಟಿದ್ದಾರೆ, 10 ಲಕ್ಷ ಕೊಟ್ಟಿದ್ದಾರೆ. ಅದೇ ವಿಡಿಯೋ ಬರಲ್ವ ಬೆಳಕಿಗೆ? ಆ ಗ್ರೂಪ್ ನಂತರ ಅದೇ ಕರ್ಕೊಂಡ್ ತೋರಿಸ್ತೀನಿ ನಾನು. ಅದು ಎಲ್ಲಿಲ್ಲ ಜಾಗನೂ ಗೊತ್ತ ನನಗೆ. ಅಭಿಮಾನಿ ನಾವು ಜೊತೆ ನಾವು ಆಟ ಬಾಡಿಗೆ ಹೋಗ್ಬೇಕಲ್ಲ, ಅಲ್ಲಿ ಕಣ್ಣರ ಅವರೇ ಇಳಿದ್ಬಿಟ್ಟು ಕಾರಿಂದ ಈ ಕಡೆಯಿಂದ ರೋಡ್ ದಾಟ್ತಿದಾರೆ ತಾಯಿ ಮಗು. ಈ ಕಡೆ ಗಾಡಿ ಬಂತು, ಕಾರನು ಬಂದಂಗ ಹೊಡೆದಂಗೆ ಆ ಮಗು ಮೇಲೆ ಹತ್ಬಿಡ್ತು. ಮಗುವಿಗೆ ಅದು ಫಾಟ್ ಔಟ್ ಆಯ್ತು ಅಲ್ಲೇ. 10 ಲಕ್ಷ ರೂಪಾಯಿ ಏನೋ ಮಾತಾಡೋ ಮನೆಗೆ ಕೊಟ್ಟರೆ. ಅದು ಯಾರಿಗಾರ ದರ್ಶನ ಅಲ್ಲೇ ಹೋಯ್ತಿರಲ್ಲ ಶೂಟಿಂಗ್ ಅದೇ ಅವ್ರ ಮನೆ ಮುಂದೆನೆ ಹೋಗ್ಬೇಕಲ್ಲ. ಆ ಶೂಟಿಂಗ್ ಹೋಗ್ಬೇಕು, ಅವರೇ ಇಳಿದ್ಬಿಟ್ಟು ಹೋಗಾರೆ, ಯಾರು ಮುಟ್ಟಿಲ್ಲ ಮಗುಗ. ಅದು ವಿಡಿಯೋ ಬಂದ್ರೆ ಅವ್ ಈಗೆಲ್ಲ ಅವರೇ ಬಂದ್ಬಿಟ್ಟಿದೆ. ಅವಾಗ ಏನಿತ್ತು ಅವೆಲ್ಲ ಮತ್ತೆ ತೋರ್ಸೋದಿಲ್ಲ. ಮತ್ತೆ ಅವೆಲ್ಲ ಒಳ್ಳೇದ್ ಮಾಡಿರೋದು ಯಾರು ತೋರ್ಸೋದಿಲ್ಲ. ಮತ್ತೆ ಅವ್ರನ್ನ ಯಾಕೆ ತೋರ್ಸ್ಬೇಕಾನೆ? ಅವೆಲ್ಲ ನೀವೇ ನಿಮ್ ಕೈಯಲ್ಲಿ ಆಗೋದು ಇನ್ನೊಬ್ರಿಗೆ ಹೆಲ್ಪ್ ಮಾಡಿ, ನಮ್ಗೇನ್ ಮಾಡಬೇಡಿ. ಅಟ್ಲೀಸ್ಟ್ ಒಂದು ಹಾಲು ತಂದು ಬ್ಯಾನರ್ಗೆ ಹಾಕ್ರು, ತೊಣಗ ನಾಯಿಗೆ ಹಾಕ್ರು ಚೆನ್ನಾಗಿರುತ್ತೆ ಅಂತಾರಪ್ಪ. ಅಂತ ನಿಯತ್ತೆ ನಮ್ಮ ಭಾಷೆಯಲ್ಲಿ ಸಿಗ್ತಾರ, ನಮ್ ಜನ್ಮದೊಳಗೆ ಸಿಕ್ಕಲ್ಲ. ಅಂದ್ರೆ ನಿಮ್ಗೆ ಅಷ್ಟು ಅಭಿಮಾನ ಅವ್ರ ಬಗ್ಗೆ, ಅವ್ರು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ನಾವು ಸಾಯ ಗಂಟ, ನಾವು ಇರೋ ಗಂಟನೆ ಅವತ್ತುಗಷ್ಟೇ ಇವತ್ತು ಸದೋರ್ವೆ ಯಾವತ್ ನಮ್ ಭಾಷೆನೆ ಒಳ್ಳೆತನ ಮಾಡಾರೆ. ಯಾವ್ದೋ ಒಂದು ಕಟ್ಟಿದ್ ಮಾಡಿರ್ಬೋದೇನೋ ಗಾಚಾರಕ್ಕೆ ಟೈಮ್ ಇಲ್ದಂಗೆ. ಯಾವತ್ತಿರೋ ಅವ್ರು ಒಳ್ಳೆತನ. ಇದಕ್ಕೆ ಅಭಿಮಾನಿಗಳು ಸಣ್ಣ ಮಕ್ಳಿಂದ ದೊಡ್ಡವರಿಂದ ಕಿರಿಯವರಿಂದ ಚಿಕ್ಕವರಿಂದ ಹುಡುಗಿಯಿಂದ ಜೆಂಟ್ಸ್ ಎಲ್ಲಾರು ಯಾರಪ್ಪ, ಯಾರು ಅಭಿಮಾನಿಗಳಿಲ್ಲ? ಮೊನ್ನೆ ವೈಟ್ ಪುಡಿಯಲ್ಲಿ ಒಂದು ರೇಪ್ ಕೇಸ್ ಆಯ್ತು, ಅದು ಮಾಡಿ ತೋರಿಸ್ಬೇಕು ತಾನೆ, ಅದು ತೋರಿಸಿಲ್ಲ. ಮೊನ್ನೆ ಇದ್ರಲ್ಲಿ ಎಂತದಪ್ಪ ಕೇರ್ಪುರ್ ಮುಂದೆ ಹೊರಗಡೆಗೆ ಗಾಡಿ ಆಕ್ಸಿಡೆಂಟ್ ಆಗಿ ಇಬ್ರಿಗೆ ಹೊಡೆದಿ ಅದು ಮರ್ಡರ್ ಕೇಸ್ ಮಾಡೋದು ತೋರಿಸಿದ್ರ. ಬೇರೆ ಒಂದ್ ಚೂರು ತೋರ್ಸ ಬಿಡ್ತಾ ಇದ್. ಬೇರೆ ದರ್ಶನ ಬಂದು ಕೂತ್ರು ದರ್ಶನೆ, ಎದ್ರು ದರ್ಶನೆ, ದರ್ಶನೆ, ದರ್ಶನೆ ಎಲ್ಲನೂ ಅದೇ ಆದಾಗ ಕೈ ತೋರಿಸ್ತದಂತೆ. ಬಾತ್ರೂಮ್ ಕ್ಯಾಂಟೀನ್ ಬೇಕಂತ ಅದೆಲ್ಲ ಬೇಕು ಅಂತ ಏನಕ್ಕೆ? ಇವ್ರದೇ ಮನೆ ತೂತಗಳು ಮಡಿಗಳು ಇನ್ನೊಬ್ರ ಮನೆ ತೂತ ಯಾಕೆ ಮುಚ್ಚಕ್ ಬರ್ಬೇಕು? ನಾವು ಅಭಿಮಾನಿಗಿರಿ. ಕರ್ನಾಟಕದಲ್ಲಿ ಎಷ್ಟು ಲಕ್ಷಾಂತರ ಕೋಟಿ ಜನ ಮೇಲೆ ಎಲ್ಲೆಲ್ಲ ಅವ್ರೆ. ಯಾವತ್ತಿಗೆ ನಮ್ಮ ಭಾಷೆ ಒಳ್ಳೇದು ಮಾಡಿದ್ದಾರೆ. ನಾವು ಇವತ್ತು ಅಷ್ಟೇ ಅವ್ರ ಹಿಂದೆ ಇರ್ತೀವಿ. ಯಾವತ್ತು ಎಂದಿಗೂ ಅವ್ರು ನಮ್ಮ ಮುಂದೆ ಇರ್ತಾರೆ, ನಾವು ಹಿಂದೆ ಇರ್ತೀವಿ. ಎಂದೆಂದಿಗೆ ನಾವು ಸಹಾಯ ಮರೆಯಲ್ಲ. ನಾನು ಕಷ್ಟಪಟ್ಟು ನಾನು ದೇವ್ರ ನೀರು ಬರ್ಸಿ ಗಾಡಿ ಸಂಪಾದನೆ ಮಾಡಿ ನಾನು ದೇವ್ರಾಗ ದುಡ್ಡು ಹಾಕ್ಸ್ಕೊಂಡ್ರು. ಇಷ್ಟಕ್ಕೆ 4,000 ರೂಪಾಯಿ ಸರ್ ಇದು ಅಂತೀರಾ? 4,000 ರೂಪಾಯಿ ಏನಕ್ಕೆ? ಈ ದರ್ಶನ ಕೊಡ್ತಾರಂತ ಮಾಡ್ತೀವ? ಇಲ್ಲ ಇನ್ನೊಬ್ರು ಯಾರು ಕೊಡ್ತದಿಲ್ಲ. ನಮ್ಮ ಅಭಿಮಾನಕ್ಕೆ, ನಮ್ಮ ಒಳ್ಳೆತನ ಮಾಡೋರಲ್ಲ ಆ ಅಭಿಮಾನಕ್ಕೆ ಹಾಕೊಂಡ್ರದು ಇವತ್ತಿಗೆ. ಯಾಕೆ ನಿಮ್ಗೆ ನಾನು ಹೇಳಲ್ಲ ಅಂಧಾಭಿಮಾನಿ ಅಂತ ಕೆಲವ್ರು ಹೇಳ್ತಾರೆ. ಅಂಧಾಭಿಮಾನಿಗಳು ಇವ್ರು ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ಯಾಕೆ ಇಷ್ಟ ಅಭಿಮಾನಿ ಇವರಿಗೆ? ಆತರ ಕೆಟ್ಟ ಮನುಷ್ಯನಿಗೆ ಯಾಕೆ ಅಭಿಮಾನಿಗಳು? ಕೆಟ್ಟ ಮನ್ಸ ಆಗಿಲ್ವಲ್ಲ, ಏನು ಅದೇ ನಾವು ತಪ್ಪು ಮಾಡಲ್ವಾ? ಯಾರು ಈಗ ಉಡ್ಸಿದ ತಂದೆ ತಾಯಿಗ ಮಕ್ಳಿಗೆ ಒಂದ್ ಏತ್ ಬಿಟ್ರೆ ಹುಚ್ಚ ಬಿಟ್ರೆ ಬಿಸಾಕ್ ಬಿಡ್ತಾರೆ ತಗೊಂಡು ರೋಡ್ಗೆ. ಇಲ್ಲದೇನೆ ತಿರ್ಗಾ ತೊಳೆದಿ ಹುಚ್ಚ ವರ್ಷಿ ಅವನು ಸಾಕ್ತಾರೆ. ಅದೇ ಏನೋ ಒಂದು ಭಾಷೆ ತಪ್ಪು ಮಾಡ್ಬಿಟ್ರೆ ಇಲ್ಲ ಅಂತಲ್ಲ. ಏನೋ ಮಾಡಿಲ್ವೋ ಗೊತ್ತಿಲ್ಲ ನಮಗೆ. ಆ ದೇವ್ರೊಬ್ಬನಿಗೆ ಗೊತ್ತು, ಮಾಡಿರ್ಬೇಕು ಇಲ್ಲ ಮಾಡಿಲ್ವೋ ಗೊತ್ತಿಲ್ಲ. ಅದ್ರೆ ನಮ್ಮ ಎತ್ತು ತಾಯಿ ತಂದೆ ಹೆಂಗೆ ಇಷ್ಟ ಇಷ್ಟಪಡ್ತೀವಿ ಅದೇ ತರ ಅವ್ರನ್ನ ಇಷ್ಟಪಡ್ತೀವಿ. ಗೊತ್ತೀವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಬೆಳೆದಾರೆ, ಇಲ್ಲ ಅಂತಲ್ಲ, ಎಲ್ಲ ಬೆಳೆದಾರೆ, ಎಲ್ಲರೂ ಚೆನ್ನಾಗವ್ರೆ, ಎಲ್ಲರೂ ಚೆನ್ನಾಗಿರ್ಬೇಕು. ನಮ್ಮ ದರ್ಶನ ಭಾಷು ಅಂತ ಹೇಳ್ತಲ್ಲ, ಪ್ರತಿಯೊಬ್ರು ಅವ್ರೆ. ಈ ಶಿವರಾಜ್ ಕುಮಾರ್ ಅವ್ರೆ, ಉಪೇಂದ್ರ ಅವರೇ, ಎಲ್ಲರೂ ಇಲ್ವಾ? ಅವ್ರನ್ನ ನನಗೆ ಉಯ್ಯಕಾಯ್ತ? ಎಲ್ಲರೂ ಬೇಕು. ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತಾನೆ ಆಸೆ ಪಡ್ತೀವಿ ಅಂತ. ಕನ್ನಡ ಉಳಿದ್ಬಿಟ್ಟು ಬೇರೆ ಜಾತಿನ ಬೇರೆ ದೇಶನ ಬಂದು ಬೆಳೆಸಿ ಅಂತ ಅಂದಿಲ್ಲ. ಯಾವತ್ತು ಕನ್ನಡ ಬೆಳೆಸಿ ಅಂತ ನಮ್ಮ ಇದ್ರಲ್ಲೇ ಒಗ್ಗಾಡಿಲ್ವಲ್ಲ. ಫಾರ್ಮೇಷನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ.
ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.